ಇವತ್ತಿನ ವಿಶೇಷವಾದಂತಹ ವಿಡಿಯೋನಲ್ಲಿ ಯಾವ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ ಮಕರ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಮಕರ ರಾಶಿಯ ಗುಣಲಕ್ಷಣಗಳೇನು, ಮಕರ ರಾಶಿಯಲ್ಲಿ ಹುಟ್ಟಿದಂಥವರು ಯಾವ ವಿದ್ಯೆಯನ್ನು ಮಾಡಿಕೊಂಡ್ರೆ ಅನುಕೂಲ, ಏನು ವ್ಯಾಪಾರ ವ್ಯವಹಾರಗಳನ್ನು ಅವರು ನಡೆಸ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ, ಯಾವ ಗ್ರಹಗಳು ಅವರಿಗೆ ಒಂದು ಶುಭವನ್ನು ತಂದುಕೊಡುತ್ತೆ, ಯಾವ ಗ್ರಹ ಅಶುಭವನ್ನು ತಂದುಕೊಡುತ್ತೆ, ಹೇಗಿರುತ್ತೆ ಅವರ ಜೀವನ ಶೈಲಿ, ಜೀವನ ಕ್ರಮ ಅನ್ನೋದನ್ನು ಈ ವಿಡಿಯೋನಲ್ಲಿ ಸವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಒತ್ತಿ. ಅದರಿಂದ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಸಂತೋಷ ವಿಚಾರ ಇತ್ತು ಅಂತ ಹೇಳಿದ್ರೆ ಬಹಳ ಸಂತಸ, ದುಃಖದ ವಿಚಾರವಿದ್ದರೆ ಪರಿಹಾರದ ಮಾರ್ಗ ಅಷ್ಟೇ. ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಕರ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಲ್ರಿಗೂ ಸಹ ಕುತೂಹಲ ಕಾದೇ ಇರುತ್ತೆ. ಮಕರ ರಾಶಿ ಅಂತ ಹೇಳ್ತಾ ಇದ್ದಾಗಲೇ ಎಲ್ಲರ ತಲೆಗೂ ಬರುವಂಥ ವಿಚಾರ, ಮಕರ ಅಂತ ಹೇಳಿದ್ರೆ ಮೊಸಳೆಗಳು ಎಲ್ಲಿರುತ್ತೆ? ನೀರಿನಲ್ಲೂ ಇರುತ್ತೆ, ಭೂಮಿಯ ಮೇಲೂ ಇರುತ್ತೆ. ನೀರಿನಲ್ಲಿ ಅಸಾಧ್ಯವಾದಂತಹ ಕೆಲಸ ಕಾರ್ಯಗಳನ್ನು ಅದು ಮಾಡುತ್ತೆ. ಅದೇ ನೆಲದ ಮೇಲೆ ಸಾಧ್ಯವಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಅದರಿಂದ ಅಸಾಧ್ಯ. ಅಂದರೆ ಆ ಮೊಸಳೆಯಲ್ಲಿ ಇರುವಂತಹ ವೈರುಧ್ಯ ಈ ಮಕರ ರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೂ ಸಹ ಇರ್ತದೆ. ಅಂದರೆ ಇವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಅದನ್ನು ಊಹೆನೂ ಸಹ ಮಾಡಲಿಕ್ಕೆ ಆಗಲ್ಲ. ಕೆಲವೊಮ್ಮೆ ಅತೀ ವಿನಯವಾಗಿಯೂ, ಕೆಲವೊಮ್ಮೆ ಅತೀ ಕೋಪ ಮತ್ತು ದುರಹಂಕಾರದಲ್ಲಿಯೂ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಶತ್ರುಗಳನ್ನು ಎಷ್ಟು ಬೇಗ ದಮನ ಮಾಡ್ತಾರೋ ಅಷ್ಟೇ ಬೇಗ ಅದೇ ಶತ್ರುಗಳ ಆಸರೆಗೆ ಹೋಗಿ ಅವ್ರ ಕೈಯಿಂದಲೇ ಅವರು ದಾಸ್ಯವನ್ನು ಸಹ ಅನುಭವಿಸ್ತಾರೆ. ಯಾರಿಂದ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡು ಹೊರಗೆ ಬರ್ತಾರೋ ಅವರದ್ದೇ ಅಧೀನಕ್ಕೆ ಹೋಗಿ ಮತ್ತೆ ಅವರಿಂದಲೇ ಮತ್ತೆ ದಾಸ್ಯಕ್ಕೆ ಸಿಕ್ಕಾಕೊಳ್ತಕ್ಕಂತಹ ಒಂದು ಮನಸ್ಥಿತಿಯಾಗಿರುತ್ತೆ ಒಂದು ಮಕರ ರಾಶಿಯವರಿಗೆ. ಯಾವಾಗಲೂ ಹೇಳ್ತಿರ್ತಾರೆ, ಈ ಜೀವನ ಬೊಲೆ ಕಷ್ಟ, ಈ ಜಗತ್ತಲ್ಲಿ ಏನು ಮಾಡಿದ್ರು ಅಷ್ಟೇ, ಮನುಷ್ಯರೆಲ್ಲ ಮೋಸಗಾರರು. ಅವ್ರು ಅದನ್ನು ಮಾಡಲಿಲ್ಲ, ಇವ್ರು ಇದನ್ನು ಮಾಡಲಿಲ್ಲ, ಅವ್ರು ನನಗೆ ಅದು ಕೊಡಲಿಲ್ಲ, ನಾನು ಇವ್ರಿಗೆ ಇದನ್ನು ಮಾಡಿದೆ, ಅವ್ರು ಅದನ್ನು ಮಾಡಿದ್ರು ನನಗೆ ಇದನ್ನು ಮಾಡಲಿಲ್ಲ. ಹೀಗೆ 10 ಹಲವು ವಿಚಾರಗಳು ಅವರ ತಲೆಯಲ್ಲಿ ಕೊರಿಯುತ್ತಲೇ ಇರುತ್ತವೆ. ಒಂದು ನಿಮಿಷ ಬಿಡುವಿಲ್ಲದ ಹಾಗೆ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಕೊರಗೋದು. ಅದಕ್ಕೆ ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ DVG ಅವರು ಅಂತ ಹೇಳಿದರೆ, ತರಚುಗಾಯವ ಕೆರೆದು ಹುಣ್ಣನ್ನಾಗಿಪುವುದು ಕಪಿ, ಕೊರತೆಯೊಂದನು ನೀನು ನೆನೆದು ಜಗವನ್ನೆಲ್ಲ ಶಪಿಸಿ, ಮನದಿ ನರಕವನಲಿಸಿ ಬದುಕುವುದು ಬದುಕೇನು ಮಂಕುತಿಮ್ಮ. ಎಷ್ಟು ಚಂದ ಹೇಳಿದರು ಅಲ್ವಾ? ತರಚಿರೋ ಗಾಯನ ಕೆರೆದು ಹುಣ್ಣು ಮಾಡ್ಕೊಳ್ಳುತ್ತಂತೆ ಕಪಿ. ಅದೇ ರೀತಿ ಮಕರ ರಾಶಿಯಲ್ಲಿ ಹುಟ್ಟಿರೋರು ಅಂಥವ್ರು ಅಷ್ಟೇ. ಏನೋ ಒಂದು ಸಣ್ಣ ವಿಚಾರ ಅದನ್ನು ಕೆರೆದು ಅದರ ಬಗ್ಗೆನೇ ಹೇಳಿ ದೊಡ್ಡ ರಣಗಾಯ ಮಾಡ್ಕೊಂಡ್ಬಿಡೋದು. ಆಮೇಲೆ ಲೋಕಕ್ಕೆಲ್ಲ ಶಾಪ ಹಾಕ್ಕೊಂಡು ಬರೋದು. ಅವ್ರು ನನಗೆ ಅದನ್ನು ಮಾಡಬೇಕಾಗಿತ್ತು, ಇದನ್ನು ಮಾಡಲಿಲ್ಲ, ಇವ್ರು ಇದನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ನೀನು ಯಾಕೆ ಹೀಗಿದ್ಯಾ, ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದಿ, ಇವ್ರ ಬಗ್ಗೆ ಯಾಕೆ ಹೀಗೆ ಹೇಳ್ತಿದ್ದಿ, ಆ ಥರದ್ದೇನಾದರೂ ಹೇಳಿದರೆ ಖಂಡಿತವಾಗ್ಲೂ ಇವ್ರು ಒಪ್ಪಲಾರರು. ನಿಮಗೆ ಯಾರಾದರೂ ಮಕರ ರಾಶಿಯ ಸ್ನೇಹಿತರು ಇದ್ದರೆ ಅವರನ್ನು ಪರಿಶೀಲನೆ ಮಾಡಿ. ಅವ್ರು ಹೀಗೆ ಇರ್ತಾರೆ. ನೀನು ತಪ್ಪು ಮಾಡ್ತಿದ್ಯಾ ಅಂತ ಹೇಳಿ, ನೀನು ಬೇರೆಯವ್ರಿಗೆ ಬೈತಿದ್ಯಾ ಅಂತ ಹೇಳಿ, ಅಯ್ಯೋ ನಾನೆಲ್ಲಿ ಬೈತಾ ಇದ್ದೀನಿ, ಖಂಡಿತ ನಾನು ಬೈತಿಲ್ಲ ಅಂತ ಹೇಳುವಂತಹ ಗುಣಲಕ್ಷಣ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಹಾಗಾದರೆ ಮಕರ ರಾಶಿಯವ್ರು ಬರೀ ನೆಗೆಟಿವಿಟಿನೇನಾ? ಅವರಲ್ಲಿ ಕೇವಲ ಋಣಾತ್ಮಕವಾದಂತಹ ತತ್ವಗಳೇ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಇದು ನಾಣ್ಯದ ಒಂದು ಭಾಗವಾಯಿತು ಅಷ್ಟೇ, ಒಂದು ಪಾರ್ಶ್ವವಾಯಿತು ಅಷ್ಟೇ. ಇನ್ನೊಂದು ಪಾರ್ಶ್ವಕ್ಕೆ, ಇನ್ನೊಂದು ಭಾಗದ ಕಡೆ ಗಮನ ಹರಿಸದ್ದೇ ಆದರೆ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಎಷ್ಟು ಅಗಾಧವಾದಂತಹ ಜ್ಞಾಪಕ ಶಕ್ತಿ ಇರುತ್ತೆ ಅಂತ ಹೇಳಿದ್ರೆ ಟಕ ಹೇಳುತ್ತಿರ್ತಾರೆ. ಇವನು ಹೀಗೆ ಮಾಡ್ದ, ಈಕೆ ಹೀಗೆ ಮಾಡಿದ್ಲು. ಈ ರೀತಿಯಾದಂತಹ ಎಷ್ಟೋ ವರ್ಷಗಳ ಹಿಂದಿನ ನೆನಪುಗಳು ಸಹ ಸದಾಕಾಲ ಚಿರಂತನವಾಗಿ ಉಳ್ಕೊಳ್ಳುವಂತಹ ರೀತಿಯಲ್ಲಿ ಇವರ ತಲೆಯಲ್ಲಿ ಅಚ್ಚುತ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಗಣಿತದ ಶಾಸ್ತ್ರಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಲೆಕ್ಕದಲ್ಲಿ ಇವರು ಯಾವಾಗಲೂ ಆಗಿರ್ತಾರೆ ಪಕ್ಕ. ಲೆಕ್ಕಾಚಾರದ ಮೇಷ್ಟ್ರುಗಳು ಲೆಕ್ಕ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಈ ಮಕರ ರಾಶಿಯಲ್ಲಿ ಹುಟ್ಟಿರೋರೇ ಆಗಿರ್ತಾರೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಇವರಿಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಒಂದು ರಕ್ತದಲ್ಲಿ ಬಂದಿದೆಯೇನೋ ಅನ್ನೋ ಹಾಗೆ ಅವ್ರಿಗೆ ಈ ಗಣಿತ ಬಂದು ಒಗ್ಗಿಬಿಟ್ಟಿರುತ್ತೆ. ಯೋಚನೆ ಮಾಡೋಕ್ಕೆ ಹೋಗಬೇಡಿ, ರಕ್ತದಲ್ಲಿ ಯಾವತ್ತೂ ಯಾರಿಗೂ ಗಣಿತ ಬರೋದಿಲ್ಲ. ಹಾಗೆ ಭಾಸ ಅಂತ ಹೇಳಿದ್ದು ಅಷ್ಟೇ. ರಕ್ತದಿಂದ ಬರುವಂತಹದ್ದು ಇಷ್ಟೇ ಕಾಯಿಲೆಗಳು ಬಿಟ್ಟರೆ ಬೇರೆ ಇನ್ನೇನು ಬರಲ್ಲ.
ಮನುಷ್ಯನ ಗುಣಲಕ್ಷಣಗಳು ಅಷ್ಟೇ ಆ ಕಾಲಾನುಕ್ರಮದಲ್ಲಿ ಸಂದರ್ಭದ ಅನುಸಾರವಾಗಿ ಬದಲಾವಣೆ ಆಗ್ತಾನೇ ಹೋಗ್ತಾ ಇರುತ್ತೆ. ಯಾವಾಗಲೂ ಅಷ್ಟೇ ಇವರು ಸುಖವಾಗಿ ಇರುವಂತಹ ಸಂದರ್ಭದಲ್ಲೂ ಕಷ್ಟಪಡ್ತಾರೆ, ಕಷ್ಟಪಡಬೇಕಾದಂಥ ಸಂದರ್ಭದಲ್ಲೂ ಕಷ್ಟನೇ ಪಡ್ತಿರ್ತಾರೆ. ಹಾಗಾದರೆ ಇವ್ರಿಗೆ ಸುಖವೇ ಇಲ್ವಾ ಜೀವನದಲ್ಲಿ? ಇವ್ರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇವ್ರಿಗೆ ನೆಮ್ಮದಿ ಬರುತ್ತೆ. ಯಾವಾಗ ನೆಮ್ಮದಿ ಬರುತ್ತೆ? ಇವ್ರ ಜ್ಞಾನ ಬಂದಾಗ ನೆಮ್ಮದಿ ಬರುತ್ತೆ. ಇವ್ರಿಗೆ ಏನೋ ಒಂದು ಇವರದ್ದೇ ಆದಂತಹ ಒಂದು ಲೋಕದಲ್ಲಿ ಮುಳುಗಿರ್ತಾರೆ, ಇವರದ್ದೇ ಆದಂತಹ ಆಲೋಚನೆಗಳಲ್ಲಿ ಮುಳುಗಿರ್ತಾರೆ, ಯಾವುದನ್ನು ಸರಿಯಾಗಿ ಲೆಕ್ಕಾಚಾರ ಮಾಡಲಿಕ್ಕಾಗೋದಿಲ್ಲ. ಆದರೆ ಗಣಿತದ ಲೆಕ್ಕದಲ್ಲಿ ಪಕ್ಕ ಇದ್ದಂಥವರು ಜೀವನದ ಲೆಕ್ಕದಲ್ಲಿ ಆಗಿರ್ತಾರೆ ಯಾವಾಗಲೂ ಉಲ್ಟಾ. ಯಾವಾಗಲೂ ಅವ್ರಿಗೆ ಜೀವನ ಅಂತ ಬಂತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಅವರಿಗೆ ಸರಿಯಾಗಿ ಒಂದು ಡಿಸಿಷನ್ಸ್ಗಳನ್ನು ತಗೊಳ್ಳೋದಕ್ಕಾಗಲ್ಲ. ಇವರೆಂಥ ಸೂಕ್ಷ್ಮಮತಿಗಳು ಅಂತ ಹೇಳಿದ್ರೆ ಬೇರೆಯವರ ತಪ್ಪುಗಳನ್ನು ತುಂಬ ಬೇಗ ತಿಳ್ಕೊಂಡ್ಬಿಡ್ತಾರೆ. ತುಂಬ ಬೇಗ ತಿಳ್ಕೊಂಡು ಆ ತಪ್ಪುಗಳನ್ನು ಗುರುತಿಸಿ ನೀನು ಹೀಗೆ ಮಾಡ್ತಾ ಇದ್ದೀಯಾ, ನೀನು ಹೀಗೆ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಕ್ಕಂತಹ ಒಂದು ಗುಣಸ್ವಭಾವ ಇವರಿಗೆ ಇರತಕ್ಕಂತಹದ್ದು. ಇವ್ರಿಗೆ ತುಂಬ ಅತಿಯಾದಂಥ ಆಸೆ, ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತುಂಬ ಅತಿಯಾದಂತಹ ಆಸೆ ಇರುತ್ತೆ. ಇವ್ರ ಹತ್ರ ಎಷ್ಟೇ ದುಡ್ಡು ಬರಲಿ, ಎಷ್ಟೇ ಧನಿಕರಾಗಿರಲಿ, ನೋಡೋದಕ್ಕೆ ಒಳ್ಳೆ ಯಾವಾಗಲೂ ಬಿಕಾರಿಗಳ ಥರನೇ ಇರ್ತಾರೆ. ಯಾವುದನ್ನು ಹೇಗೆ ಅನುಭವಿಸಬೇಕು ಅನ್ನುವಂತಹ ಒಂದು ವಿಚಾರವೇ ಇವರಿಗೆ ಗೊತ್ತಿರೋದಿಲ್ಲ. ಇದ್ದಕ್ಕಿದ್ದ ಹಾಗೆ ಡಾಂಬಿಕತೆಯ ಪ್ರದರ್ಶನ ಮಾಡ್ತಕ್ಕಂಥದ್ದು, ಇಲ್ಲದೇ ಇರುವಂತಹ ವಿಚಾರಗಳನ್ನು ಇದೆ ಅಂತ ಸೃಷ್ಟಿ ಮಾಡ್ತಕ್ಕಂತಹದ್ದು, ತನ್ನಲ್ಲಿ ಬಡತನವಿದ್ದರೂ ತನ್ನಲ್ಲಿ ಸಿರಿತನವಿದೆ ಅಂತ ತೋರಿಸ್ಕೊಳ್ಳುವಂಥದ್ದು, ತನ್ನಲ್ಲಿ ಸಿರಿತನವಿದ್ದರೂ ನಾನು ಬಡವ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ಕೊಳ್ತಕ್ಕಂಥದ್ದು. ಈ ರೀತಿಯಾದಂತಹ ಒಂದು ಗುಣ ಲಕ್ಷಣಗಳನ್ನು ಈ ಮಕರ ರಾಶಿಯವರು ಹೊಂದಿರ್ತಾರೆ. ಹಾಗಾದರೆ ಮಕರ ರಾಶಿಯವರು ಸರ್ವೇ ಸಾಮಾನ್ಯವಾಗಿ ಯಾವ ಒಂದು ಕಾಯಿಲೆಯಿಂದ ಬಳಲಬಹುದು ಅಂತ ನೋಡಿದ್ರೆ, ಮಕರ ರಾಶಿಯವರಿಗೆ ಯಾವಾಗಲೂ ಹೇಳ್ತೀವಿ ಈ ಒಂದು ಕಾಲಿನ ಬಾಧೆಗಳು, ಅದರ ಜೊತೆಗೆ ಈ ವೆರಿಕೋಸ್ ಪ್ರಾಬ್ಲಮ್ಗಳೆಲ್ಲ ಜಾಸ್ತಿ ಬರ್ತಕ್ಕಂಥದ್ದು, ನರವ್ಯೂಹದ ತೊಂದರೆಗಳು ಜಾಸ್ತಿ ಬರ್ತಕ್ಕಂಥದ್ದು ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ. ಅಸಾಧ್ಯವಾದಂತಹ ತಲೆನೋವು ಜೊತೆಗೆ ಅಜೀರ್ಣದ ಬಾಧೆ ಇವರಿಗೆ ಕಾಡ್ತಾ ಇರುತ್ತೆ. ಇವರಿಗೆ ಯಾವ ಗ್ರಹವಪ್ಪ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, 2 ಗ್ರಹಗಳು ತುಂಬ ಚೆನ್ನಾಗಿ ಇವರಿಗೆ ಕೆಲಸ ಮಾಡುವಂಥದ್ದು. ಯಾವುದು ಅಂತ ಹೇಳಿದ್ರೆ ಶುಕ್ರ ಗ್ರಹ ಮತ್ತು ಬುಧ ಗ್ರಹ. ಶುಕ್ರ ಮತ್ತು ಬುಧ ಗ್ರಹರು ಇಬ್ಬರು ಯೋಗಕಾರಕರಾಗಿ ಕೆಲಸ ಮಾಡಿದ್ರೆ ಮಕರ ರಾಶಿಯವರಿಗೆ ಕುಜ, ಚಂದ್ರ ಮತ್ತು ಗುರು ಈ 3 ಗ್ರಹಗಳು ಇವರಿಗೆ ಅವಯೋಗಕಾರಕರಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾದರೆ ಇವರ ವಿದ್ಯಾಭ್ಯಾಸ ಅಂತಂದರೆ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಕಾಮರ್ಸ್ ಲೈನ್ನಲ್ಲಿ ಅಂದರೆ ವಾಣಿಜ್ಯ ಶಾಸ್ತ್ರವನ್ನು ಇವರು ಓದಿಕೊಂಡು ಹೋದರೆ ತುಂಬ ಚೆನ್ನಾಗಿ ಆ ಒಂದು ವಿಚಾರಗಳಲ್ಲಿ CA ಮಾಡ್ಕೋಬೋದು, BCom, ಅದು ಬೇರೆ ಬೇರೆ ರೀತಿಯಾಗಿ ಆಡಿಟಿಂಗ್ ಮಾಡ್ಕೊಳ್ಳುವಂಥದ್ದು, ಅಕೌಂಟೆಂಟ್ಗಳಾಗಿ ಕೆಲಸ ಮಾಡುವಂಥದ್ದು. ಆ ರೀತಿಯಾಗಿ ವಿದ್ಯಾಭ್ಯಾಸಗಳನ್ನು ಮುಂದುವರಿಸ್ಕೊಂಡು ಅದೇ ವ್ಯಾಪಾರಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಅನುಕೂಲ. ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಹೈನುಗಾರಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆಗಿಬರುತ್ತೆ. ಅಂದರೆ ಹಾಲಿನ ಉತ್ಪಾದನೆಗಳನ್ನ ಮಾಡುವಂತಹದ್ದು. ಹಾಲಿನ ಉತ್ಪಾದನೆ ಮಾಡಬೇಕೇ ಹೊರತು ಹಾಲಿನ ಉತ್ಪನ್ನಗಳ ಮಾರಾಟವಲ್ಲ. ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಸುಗಳನ್ನು ಸಾಕಿ ಹಸುಗಳಿಂದ ಹಾಲನ್ನು ತೆಗೆದು ಆ ಹಾಲನ್ನು ಮಾರಾಟ ಮಾಡ್ಕೋಬಹುದೇ ಹೊರತು ಅದನ್ನು ನಾನು ಮೊಸರು ಮಾಡ್ತೀನಿ, ಬೆಣ್ಣೆ ಮಾರ್ತೀನಿ, ತುಪ್ಪ ಮಾರ್ತೀನಿ ಅದೇ ಆಗಬರೋದಿಲ್ಲ. ಇವ್ರಿಗೆ ಹೈನುಗಾರಿಕೆ ಅಂದರೆ ಹೈನುಗಾರಿಕೆಗೆ ಮಾತ್ರ ಸೀಮಿತವಾಗಿರುತ್ತೆ. ಅದು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಮಿಲ್ಕ್ ಪ್ರಾಡಕ್ಟ್ಸ್ಗಳ ಡಿಪಾರ್ಟ್ಮೆಂಟು ಅದು ಬೇರೆ ರಾಶಿಗೆ ಅನ್ವಯವಾಗ್ತದೆ. ಅದು ಯಾವ ರಾಶಿಗೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ತಿಳ್ಕೊಳ್ಳೋದಂತಹ ಪ್ರಯತ್ನವನ್ನು ಮಾಡೋಣ. ಇದಾಗಿತ್ತು ಇವರಿಗೆ ಏನು ಕಾಯಿಲೆಗಳು ಬರುತ್ತವೆ, ಏನು ಬಿಸ್ನೆಸ್ ಮಾಡ್ಕೋಬೇಕು, ಏನು ಓದಬೇಕು, ಏನು ಜೀವನದ ಮಾರ್ಗ ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು. ಹಾಗಾದರೆ ಕೊನೆ ಭಾಗ ಪರಿಹಾರ. ಈ ಮಕರ ರಾಶಿಯವರಿಗೆ ಏನೇ ಪರಿಹಾರ ಮಾಡಿದರೂ ಸಹ ಪರಿಹಾರ ಆಗದೇ ಇರತಕ್ಕಂತಹದ್ದು. ಯಾಕೆ ಅಂದರೆ ಯಾವಾಗಲೂ ಹಿಗ್ಗೋದು ಮತ್ತು ಕುಗ್ಗುವಂತಹ ಗುಣ ಇವ್ರಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಬಹುದು ನಾವು ಇದು ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಹೇಗೆ ಈ ಮನೆಯ ಬಾಗಿಲುಗಳು ಮಳೆಗಾಲದಲ್ಲಿ ಹಿಗ್ಗುತ್ತವೆ, ಅದೇ ರೀತಿಯಾಗಿ ಚಳಿಗಾಲದಲ್ಲೂ ಹಿಗ್ಗಿರುತ್ತವೆ. ಬೇಸಿಗೆ ಬರ್ತಿದ್ದ ತಕ್ಷಣ ನೀರಿನ ಅಂಶಗಳೆಲ್ಲ ಹೋಗಿ ಕುಗ್ಗು ಹೋಗುತ್ತಲ್ಲ, ಅದೇ ರೀತಿಯಾಗಿ ಇವರ ಮನಸ್ಥಿತಿ ಇರತಕ್ಕಂಥದ್ದು. ಸೊ ಹಾಗಾಗಿ ಇವರಿಗೆ ಏನಪ್ಪ ಪರಿಹಾರ ಅಂತೇಳಿದ್ರೆ, ಪ್ರತಿ ಶನಿವಾರದ ದಿವಸ ತಪ್ಪದ ಹಾಗೆ ಲಕ್ಷ್ಮೀ ನರಸಿಂಹದೇವರ ಆರಾಧನೆ, ಲಕ್ಷ್ಮೀ ನರಸಿಂಹದೇವರ ಪೂಜೆ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಇವರ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸುಖ, ಸೌಖ್ಯ
ಎಲ್ಲವೂ ಸಹ ಸಿಗುತ್ತೆ. ಈ ಲಕ್ಷ್ಮೀ ನರಸಿಂಹದೇವರ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹದೇವರ ಪೂಜೆಯನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವರು ಅನುಕೂಲವಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.